ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಇದು ಮೈ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇಂಟ್ರೊಡಕ್ಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೆಕ್ಸ್ಟು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಪಿನಿಯನ್ ಕೇಳೋಣ, ಯಾರ್ಯಾರು ಏನೇನು ಅಂತಾರೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರುತ್ತೆ ಅಂತ. ನಮ್ಮ ಅಮ್ಮನಿಂದ ಸ್ಟಾರ್ಟ್ ಮಾಡೋಣಂತೆ. ಬನ್ನಿ ಗೈಸ್, ಕೇಳೋಣ ಈಗ ಒಪಿನಿಯನ್. ಮಾ ನನ್ನ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದಕ್ಕೆ ಒಪಿನಿಯನ್ ಏನಂತೀಯ? ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ, ನಿನ್ನ ಒಪಿನಿಯನ್ ಹೇಳು ಏನಂತ. ಮಾಡು ಒಳ್ಳೇದಾಗ್ತೈತೆ. ಇಷ್ಟೇ ಗೈಸ್, ನಮ್ಮಮ್ಮ ಮಾಡು ಒಳ್ಳೇದಾಗತ್ತೆ, ಅದು ಬಿಟ್ಟು ಬೇರೆ ಹೇಳಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಇದೀನಿ, ಇದಕ್ಕೇನಂತ ಹೇಳ್ತೀಯ? ಸ್ಟಾರ್ಟ್ ಮಾಡು, ಮುಂದೆ ಒಳ್ಳೇದಾಗ್ತೈತೆ. ದೇವ್ರೊಂದು ದಾರಿ ಕೊಡ್ತಾನೆ, ಮಾಡು. ಮುಂದೆ ಮುಂದೆ ಹೆಜ್ಜೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟು ಹಿಂದಕ್ಕೆ ತೆಗಿಬೇಡ. ಮುಂದಕ್ಕೆ ಹೆಜ್ಜೆ ಇಟ್ಟು ಹಿಂದಕ್ಕೆ ತೆಗಿಬೇಡ. ಮತ್ತೆ ಯಾವತ್ತು ನಾನು ಸೋತೆ ಅಂತ ಹಿಂದಕ್ಕೆ ಹೋಗ್ಬಾರ್ದು, ಗೆದ್ದೆ ಅಂತ ಮುಂದಕ್ಕೆ ಹೋಗ್ಬೇಕು. ಸರಿ ಅಮ್ಮ, ಆಯ್ತು ಆಯ್ತು ಆಯ್ತು. ಇಷ್ಟೇನಾ ಒಪ್ಪಿನಾ? ಗೆದ್ದೆ ಅಂತ ಮುಂದಕ್ಕೆ ಹೋಗ್ಬೇಕು, ಚಾಲೆಂಜ್ ಅಂತ ಬದುಕ್ಬೇಕು. ಸರಿ ಅಮ್ಮ. ಗೈಸ್, ನಮ್ಮ ಅಮ್ಮನ ಮೋಟಿವೇಶನ್ ವಾಯ್ಸ್ ಕೇಳಿದ್ರಲ್ಲ. ಈಗ ನೆಕ್ಸ್ಟ್ ನಮ್ಮ ಒನ್ ಆ್ಯಂಡ್ ಓನ್ಲಿ ಎಲ್ಡರ್ ಸೆಕೆಂಡ್ ಸಿಸ್ಟರ್ ಹತ್ರಕ್ಕೆ ಹೋಗೋಣ, ಅವ್ರ ಒಪಿನಿಯನ್ ಕೇಳೋಣ. ನಾನು ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರೋದಕ್ಕೆ ಕೇಳೋಣ, ಬನ್ನಿ ಗೈಸ್. ಹಾಯ್ ಗೈಸ್. ಹಾಯ್ ಮಾಡು. ಚೆನ್ನಾಗಿ ಮಾಡ್ತಿದ್ದಾನೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಅನ್ಸುತ್ತೆ, ಏನು ನೆಕ್ಸ್ಟ್ ಸಪೋರ್ಟು, ನಿನ್ನ ಒಪಿನಿಯನ್ ಏನು? ಇಲ್ಲ, ನೆಕ್ಸ್ಟ್ ಸಪೋರ್ಟ್ ನಾನು ಹೊಸ ಇದಕ್ಕೆ ಇದು ಮಾಡಿರೋದಕ್ಕೆ ಏನು ಅನ್ಸುತ್ತೆ ನಿನ್ ಚೆನ್ನಾಗಿ ಮಾಡು, ಒಳ್ಳೇದಾಗ್ಲಿ. ಇಲ್ಲಿ ನೋಡ್ಕೊಂಡು ಹೇಳು, ವ್ಯೂವರ್ಸ್ ನೋಡು. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು, ಇನ್ನ ಎತ್ತರಕ್ಕೆ ಬೆಳಿ. ನಮ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಸೊ ಗೈಸ್, ನೀವು ಕೂಡ ಸಪೋರ್ಟ್ ಮಾಡಿ ನನ್ನ ತಮ್ಮಂಗೆ. ಓಕೆ, ಥ್ಯಾಂಕ್ ಯು. ಗೈಸ್, ಈಗ ನಮ್ಮ ಅಪ್ಪಾಜಿ ಹತ್ರ ಹೋಗೋಣ, ಬನ್ನಿ. ನೆಕ್ಸ್ಟು ಒಬ್ಬೊಬ್ಬರ ಹತ್ರಕ್ಕೆ ರಿವ್ಯೂ ಕೇಳ್ಕೊಂತ ಬರೋಣ, ಬನ್ನಿ. ಈಗ ನಮ್ಮ ಅಪ್ಪಾಜಿ ಹತ್ರ ಕೇಳೋಣ, ಬನ್ನಿ ಗೈಸ್. ಅಪ್ಪಾಜಿ, ಇವತ್ತು ನನ್ನ ವ್ಲಾಗಿಂಗ್ ಜರ್ನಿ ಫಸ್ಟ್ ಡೇ ಸ್ಟಾರ್ಟ್ ಆಗೈತೆ, ಇದಕ್ಕೇನಂತ ಹೇಳ್ತೀಯಾ? ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ, ಹಿಂಗೆ ಮುಂದುವರಿಸು. ಎಲ್ಲ ಒಂದು ಯಾವುದೋ ಅಡೆತಡೆ ಇದ್ದಂಗೆ ಸಾಗಲು ದಾರಿ. ಮತ್ತೆ ಈ ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವ. ಸರಿ ಸರಿ ಸರಿ. ನೆಕ್ಸ್ಟ್ ಈಗ ನಮ್ಮ ಅಪ್ಪಾಜಿ ಹೇಳಿದ್ರಲ್ಲ, ನೆಕ್ಸ್ಟ್ ನಮ್ಮ ಸೆಕೆಂಡ್ ಅಲ್ಲ ಫೋರ್ತ್ ಎಲ್ಡರ್ ಸಿಸ್ಟರ್ ಹತ್ರ ಬರೋಣ. ಹೇಳು ಹೇಳು, ನನ್ನ ಒಪಿನಿಯನ್ ಹೇಳು. ಚಾನಲ್ಗೆ ಲೈಫ್ ವಿತ್ ಸುಭಾಷ್ ಅಂತ ಸಪೋರ್ಟ್ ಮಾಡ್ರಿ, ಮುಂದೋಗ್ಲಿ. ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಚೆನ್ನಾಗಿ ನಿಮ್ ಸಪೋರ್ಟ್ ಇದೆ, ನಮ್ ಚಾನಲ್ ಮುಂದೆ ಹೋಗುತ್ತೆ. ನಿಮಗೆ ಒಳ್ಳೊಳ್ಳೆ ರೀಲ್ಸ್ ಕಂಟೆಂಟ್ ಅಲ್ಲ, ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡ್ತಾರೆ. ನಿನ್ನ ಒಪಿನಿಯನ್ ಹೇಳು, ನಾನು ಸ್ಟಾರ್ಟ್ ಮಾಡಿರೋದಕ್ಕೆ. ನನ್ನ ಒಪಿನಿಯನ್ ಚೆನ್ನಾಗಾಗ್ಲಿ, ತುಂಬಾ ಖುಷಿ ಆಗ್ತೈತೆ. ಈ ವಯಸ್ಸಿಗೆ ನಾವು ಇನ್ನೂ ಎತ್ತರಕ್ಕೆ ಬೆಳಿಲಿ. ಇನ್ನ ಮುಂಚೆನೆ ಸ್ಟಾರ್ಟ್ ಮಾಡ್ಬೇಕಿತ್ತು, ಈ ವಯಸ್ಸು ಅನ್ನೋದು ಸ್ಟಾರ್ಟ್ ಮಾಡಿದೀವಿ. ಆಕ್ಚುಲಿ ನಮ್ದು ಇತ್ತು ಒಂದು, ಇನ್ನು ಏನೋ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರಿ ಗೈಸ್, ಈಗ ನೆಕ್ಸ್ಟ್ ಎಲ್ಲರದ್ದು ಒಪಿನಿಯನ್ ಕೇಳಿದೀನಿ. ನಮ್ಮ ಮೋನೊಂದು ಒಪಿನಿಯನ್ ಕೇಳೋಣ. ಮೊನಾಲಿಸಾ, ಓಯ್, ನಿನ್ನ ಒಪಿನಿಯನ್ ಹೇಳು. ಮೋನಾ ನಿನ್ನ ಒಪಿನಿಯನ್ ಹೇಳಮ್ಮ. ಬರೀ ಉಂಡೆ ಮಕ್ಕಂಡೆ ಅಷ್ಟೇ. ಚಿಕನ್, ಮೊಟ್ಟೆ, ಚಾಕ್ಲೇಟು. ನಿಂದ ಒಪಿನಿಯನ್ ಹೇಳು ಮೋನಾ. ಮೋಸ್ಟ್ ನೋಡ್ಬಾರ್ದು. ಗುಡ್ ಗರ್ಲ್. ಪಪ್ಪಿ ಕೊಡಪ್ಪ. ಗುಡ್ ಗರ್ಲ್. ಇವಳ್ದು ಇಷ್ಟೇ ಒಪಿನಿಯನ್ ಇವಳ್ದು. ನೆಕ್ಸ್ಟ್ ಮೋನಾ. ಸರಿ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಇದೇ ಖುಷಿಗೆ ನಮ್ಮಮ್ಮ ಮಟನ್ ಸಾರು ದೋಸೆ ಮಾಡಿದ್ದಾರೆ ಗೈಸ್. ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳೋಣ, ಬನ್ನಿ. ದೋಸೆ ಮಟನ್ ಸಾರು ಕಾಂಬಿನೇಷನ್ ಗೈಸ್, ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಹೇಳಿ, ಕಮೆಂಟ್ ಮಾಡ್ರಿ ಗೈಸ್. ನಮ್ಮ ಅಕ್ಕ ಆಲ್ರೆಡಿ ಬ್ಯಾಟಿಂಗ್ ಮಾಡಿ ಕುತ್ಕೊಂಡಿದ್ದಾರೆ. ಈಗ ಇದು ಮುಗಿಸಿ ಆಮೇಲೆ ಸಿಗ್ತೀನಿ, ಬನ್ನಿ. ಟೇಸ್ಟ್ ನೀವು ದೋಸೆ ಮಟನ್ ಸಾರು ಟೇಸ್ಟು ಕಾಂಬಿನೇಷನ್ ಮಾತ್ರ ಸೂಪರ್ ಗೈಸ್. ಮತ್ತೆ ಸಿಗೋಣ, ಊಟ ಮಾಡಿ ಸಿಗೋಣ. ಈಗ ಜಸ್ಟ್ ಊಟ ಮುಗಿಸ್ಕೊಂಡೆ. ಇವತ್ತಿನ ಕಂಟೆಂಟ್
ನಿಮಗೆ ಮೋಸ್ಟ್ ಪ್ರಾಬಬಲಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಎಂಡ್ ಆಫ್ ದಿ ಡೇ ಅಂತ ಅಂತೀನಿ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ಮೇಲಿಂದ ನನ್ನ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಗೈಸ್. ಕಮೆಂಟ್ಸ್ ಮಾಡಿ ಗೈಸ್, ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡ್ಬೋದು ಅನ್ನೋದು ಕಮೆಂಟ್ ಮಾಡಿ ಗೈಸ್. ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದು ಮಾತ್ರ ಮರೀತೆ ಗೈಸ್. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ಗಳು ಇನ್ನು ಫೀಡಲ್ಲಿ ಆಗ್ತಾ ಇರುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಕೆಳಗಡೆ ಒತ್ತೋ ಸಬ್ಸ್ಕ್ರೈಬ್ ಬಟನ್ನು.